ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಕಿಚ್ಚ ಸುದೀಪ್ ಅವರು ಫಿನಿಶರ್ಸ್ ಆಫ್ ಇನ್ ಸ್ಟೈಲ್ನೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ಈ ಒಂದು ಆವೃತ್ತಿಯಲ್ಲಿ ಫೈನಲ್ಗೆ ತಲುಪಿದ್ದಾರೆ. ಅದು ಚೆನ್ನೈ ಅವ್ರನ್ನ ಸೋಲ್ಸ್ಬಿಟ್ಟು ಫೈನಲ್ಗೆ ತಲುಪಿದ್ದಾರೆ. ಇನ್ನು ಇವತ್ತೇ ಮ್ಯಾಚ್ ಫೈನಲ್ಲು, ಅದು ಬೆಂಗಾಲ್ ಟೈಗರ್ಸ್ ವಿರುದ್ಧ ಇದೆ. ಆ ಮ್ಯಾಚ್ ಗೆದ್ದು ಬರಲಿ ಅಂತ ಹಾರೈಸೋಣ. ಒಂಥರ ಈ ಮ್ಯಾಚ್ ನೋಡೋದಾದ್ರೆ ಕ್ರೇಜಿ ಇತ್ತು ಗುರು. ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ವೆಲ್ಸ್ ಚೆನ್ನೈ ಕಿಂಗ್ಸ್ ಅಂತ. ಸೊ ಸೆಮಿಫೈನಲ್ 2, ಸೆಮಿಫೈನಲ್ 1 ಆಲ್ರೆಡಿ ಬೆಂಗಾಲ್ ಟೈಗರ್ಸ್ ಎಲ್ಲ ಗೆದ್ದಾಗಿತ್ತು. ಸೆಮಿಫೈನಲ್ 2 ಅಲ್ಲಿ ಏನು ಮಾಡ್ತಾರೆ ಅಂತ ಹೈ ವೋಲ್ಟೇಜ್ ಪಂದ್ಯ ಇತ್ತು. ಯಾಕಂದರೆ ನಾವು ಹೋದ ವರ್ಷ 2025ರಲ್ಲಿ ನೋಡೋದಾದರೆ ಸೆಮಿಫೈನಲಲ್ಲಿ ಮೈಸೂರಲ್ಲಿ ಈ ಚೆನ್ನೈ ವಿರುದ್ಧನೇ ನಾವು ಸೋತಿದ್ವಿ. ಒಂದು ಸೇಡ್ ತೀರಿಸ್ಕೊಳ್ಳುವಂಥದ್ದು ಏನೋ ಇತ್ತು ಅಂತ, ಆ ಥರ ಈ ಕೊಯಂಬತ್ತೂರಲ್ಲಿ ನಾವು ಸೇಡ್ ತೀರಿಸ್ಕೊಂಡಾಯ್ತು ಆಲ್ರೆಡಿ ಅಂತ. ಆ ಥರ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಗುರು. ಆ್ಯಕ್ಚುಲಿ ಏನಪ್ಪ ಅಂದರೆ ಇಂಡಿಯಾ ಮ್ಯಾಚ್ ಇತ್ತು ಇದೇ ಟೈಮಲ್ಲಿ. ಸೊ ಲೈವ್ ಅಂತ ಫುಲ್ಲು ಲೈವ್ ಎಲ್ಲ ನೋಡೋಕೆ ಆಗೇ ಇರಲಿಲ್ಲ. ಸೊ ನಾನು ಆಮೇಲೆ ರೀಪ್ಲೇ ಮತ್ತು ಹೈಲೈಟ್ಸ್ ಎಲ್ಲ ನೋಡಿಬಿಟ್ಟೆ. ಅಬ್ಬಬ್ಬ ಎಂಥ ಮ್ಯಾಚ್ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ಒಂಥರ ಕ್ರೇಜಿ ಅಂದರೆ ಕ್ರೇಜಿ ಮ್ಯಾಚ್ ಆಗಿತ್ತು. ನನ್ನ ಮಗಂದು RCB ಹೆಂಗೆ ಬಾಯಿಗೆ ಬರ್ಸಿ ಕೆಲವೊಂದು ಮ್ಯಾಚ್ ಎಲ್ಲ ಗೆಲ್ಲುತ್ತಲ್ಲ, ಆ ಥರ ಫುಲ್ಲು ಬಾಯಿಗೆ ಬಂದು ಗೆದ್ದಂಗೆ ಆಗಿತ್ತು ಗುರು. ಆ ಥರ ಬಾಯಿಗೆ ಬರ್ಸೆ ಗೆದ್ರು ಅಂತ ಹೇಳ್ಬೋದು. ಆಮೇಲೆ ಜೆ ಕೆ ಅಣ್ಣವ್ರಿಗಂತೂ ಹೆವಿ ಸಲ್ಯೂಟ್ ಹೊಡಿಯೋಣ. ಒಂಥರ ಸೂಪರ್ ನಾಕ್ ಅಂತ. ಅಂದರೆ ಅಫ್ಕೋರ್ಸ್ ಅವ್ರದ್ದು ಹೆಂಗಾಗಿತ್ತು ಅಂದರೆ ತೆವಾಟಿಯ ಥರ ಆಗಿತ್ತು ಗುರು. ಅಂದರೆ ತೆವಾಟಿ ಅವರು ಶೆಲ್ಡನ್ ಕ್ವಾರ್ಟರ್ಗೆ ಹೆಂಗೆ 5-5 6 ಎಲ್ಲ ಹೊಡೆದಿದ್ರು, ರನ್ಸೇ ಬರ್ತಾ ಇರಲ್ಲ. ಸೊ ಆಮೇಲೆ ಕೊನೆಯಲ್ಲಿ 5-5 ಎಲ್ಲ 6 ಎಲ್ಲ ಹೊಡೆದಿದ್ದಾರಲ್ಲ, ಆ ಥರ ಜೆ ಕೆ ಅವ್ರದ್ದಾಗಿತ್ತು. ಯಾಕಂದರೆ 37 ಬಾಲ್ಗೆ 25 ಎಲ್ಲ ಇದ್ದಿದ್ರು ಗುರುವೆ. ಆಮೇಲೆ ನೋಡ್ತೀನಿ ಸಾಟ್ ಪಾಟ್ ಹುಡುಮ ಅಂತ ಅವರೇ ಗೆಲ್ಸ್ಕೊಟ್ಟಂಗೆ ಆಗಿತ್ತು. ಆ ಥರ ಒಂದು ಕ್ರೇಜಿ ನಾಕ್ ಅಂತ ಹೇಳ್ಬೋದು ನಮ್ಮ ಜೆ ಕೆ ಅವ್ರ ಕಡೆಯಿಂದ. ಸೊ ಒಂಥರ ಕರ್ನಾಟಕ ಬುಲ್ಡೋಜರ್ಸ್ ಸಖತ್ತಾಗಿ ಆಡಿದ್ದಾರೆ. ಇನ್ನು ಪಂದ್ಯದ ಬಗ್ಗೆ ಸುಮ್ಮನೆ ಸಾರಾಂಶ ಹೇಳಬೇಕು ಅಂತಂದರೆ, ಈ ಕಡೆ ಚೆನ್ನೈ ಅವರವರು ಟಾಸ್ ಗೆಲ್ತಾರೆ, ಬ್ಯಾಟಿಂಗ್ ತಗೋತಾರೆ. ಅವ್ರ ಕಡೆ ಅಂತೂ ಮೇನ್ ವೆಪನ್ ವಿಕ್ರಾಂತ್, ಅವರು ಒಬ್ಬರೇ ಸಕ್ಕತ್ತಾಗಿ ಆಡ್ತಾರೆ. ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಎಲ್ಲ ಮಾಡ್ಕೊಡ್ತಾರೆ, ಬೌಲಿಂಗು ಚೆನ್ನಾಗಿ ಮಾಡ್ಕೊಡ್ತಾರೆ, ಕ್ಯಾಪ್ಟನ್ ಬೇರೆ. ಸೊ ಅವರು ಒಂಥರ ಚೆನ್ನಾಗೆಲ್ಲ ಆಡ್ತಾ ಇದ್ರು ಗುರು. 4 ಓವರ್ಗೆ 63 ದಡಕ ಅಂತ ಹೊಡೆದಿದ್ದು. 4 overs 63 ಏನೋ ಇದ್ರು, ವಿಕೆಟ್ಸು ಇಲ್ಲ ಏನಿಲ್ಲ, ಹೊಡಿತಾನೆ ಇದ್ದಾರೆ. ಇನ್ನು ವಿಕ್ರಾಂತ್ ಅವ್ರು ನೋಡಿದ್ರೆ 24 ಬಾಲ್ಗೆ 66 ಎಲ್ಲ ಹೊಡೆದಿದ್ದಾರೆ ಗುರು. ಇಲ್ಲಿ ಏನಂದರೆ ನಮಗೆ ವಿಕೆಟ್ಸೇ ಬೀಳ್ತಿಲ್ಲ ಅನ್ನೋಷ್ಟರಲ್ಲಿ ಗ್ಯಾಪಲ್ಲಿ ಸ್ವಲ್ಪ ವಿಕೆಟ್ಸ್ ಎಲ್ಲ ಬಿತ್ತು. ಈ ಕಡೆ ಸಚಿನ್ ಅವರು ಮತ್ತು ಚಂದನ್ ಅವರು ಎಲ್ಲ ಚೆನ್ನಾಗೆಲ್ಲ ಬೌಲಿಂಗ್ ಮಾಡಿದ್ರು ಅಂತ. ಅವ್ರದ್ದು ಹೆಂಗಂದರೆ ಒಂದು ಟೈಮಲ್ಲಿ 116 ರನ್ನೇನೋ ಆಗಿತ್ತು. ಆ ಟೈಮಲ್ಲಿ 7 ವಿಕೆಟ್ ಎಲ್ಲ ಹೋಗಿರುತ್ತೆ 15 ಓವರ್ಗೆ. ಸೊ ಲಾಸ್ಟ್ 5 ಓವರ್ಸಲ್ಲಿ ಒಂಚೂರು ಪಟ ಅಂತ ವಿಕೆಟ್ ತೆಗೆದು 130ಕ್ಕೆಲ್ಲ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತೇನೋ, ಬಟ್ ಆಗಲಿಲ್ಲ. ಗ್ಯಾಪಲ್ಲಿ ಆದವ ಅಂತ ಏನೋ ಅವರು ಹೊಡೆದ್ರಪ್ಪ, ಗ್ಯಾಪಲ್ಲಿ ಸಟಪಟ ಅಂತ ಹೊಡೆದ್ಬಿಟ್ರು. ಸೊ ಕೊನೆಯಲ್ಲಿ ಹೆಂಗಾಗುತ್ತೆ ಅಂದರೆ 160 ರನ್ ಎಲ್ಲ ಹೊಡಿತಾರೆ, 160ಗೆ ಆಲ್ ಔಟ್ ಆಗಿಬಿಡ್ತಾರೆ 20 ಓವರಲ್ಲಿ. ನಮ್ಮ ಕಡೆ ನೋಡೋದಾದರೆ ಅಫ್ಕೋರ್ಸ್ ಚಂದನ್ 2 ವಿಕೆಟ್ ಸಕ್ಕತ್ತಾಗಿ ತೆಗೆದ್ರು. ಸ್ಪೆಷಲಿ ವಿಕ್ರಾಂತ್ ವಿಕೆಟ್ ತೆಗೆದಿದ್ದು, ಚಂದನ್ ಅವರು ಬೋಲ್ಡ್ ಮಾತ್ರ ಸೂಪರ್ಬ್ ಆಗಿತ್ತಂತ. ಆಮೇಲೆ ಸಚಿನ್ ಅವರಂತೂ ಆರ್ಮ್ ಬಾಲ್ ಹಾಕಿ LBW ಮಾಡಿದ ಮಾತ್ರ ಸೈಕ್ ಆಗಿತ್ತು ಅಂತ ಅನ್ನಿಸ್ತು. ಇನ್ನು 161 ರನ್ ಚೇಸ್ ಮಾಡಕ್ಕೆ ಬರ್ತೀವಿ ನಾವು. ನಮ್ಮದು ಒಂಚೂರು ಚೆನ್ನಾಗೇ ಇತ್ತು ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ. ಈ ಕಡೆ ಡಾರ್ಲಿಂಗ್ ಕೃಷ್ಣ ಮತ್ತು ನಿರೂಪ್ ಇಬ್ಬರು ಓಪನಿಂಗ್ ಬರ್ತಾರೆ, ಚೆನ್ನಾಗಿ ಬರ್ತಾ ಇತ್ತು ಗುರು. ಸ್ಪೆಷಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಎಲ್ಲ ಆವಾಗ 4 ಎಲ್ಲ ಹೊಡಿತಾ ಇದ್ರು, ನಿರೂಪು ಆಡ್ತಾ ಇದ್ರು. ಬಟ್ ನಿರೂಪ್ ಅವರು ಸಡನ್ನಾಗಿ ರನ್ ಔಟ್ ಆಗಿಬಿಡ್ತಾರೆ. ಆಮೇಲೆ ಚಂದನ್ ಬರ್ತಾರೆ, ಅವರು ಔಟ್ ಆಗಿಬಿಡ್ತಾರೆ. ಏನಪ್ಪ ಕಣ್ಮುಚ್ಚಿ ಕಣ್ತೇರಷ್ಟರಲ್ಲಿ ಒಂದು 2-3 ವಿಕೆಟ್ ಹೋಗ್ಬಿಡುತ್ತೆ ಗುರು. ಸೊ ಒನ್ ಟೈಮಲ್ಲಿ ಹೆಂಗಂದ್ರೆ 58 ರನ್ನಿಗೆ 4 ವಿಕೆಟ್ ಡಮಾರ್ ಆಗಿಬಿಡುತ್ತೆ. ಡಾರ್ಲಿಂಗ್ ಕೃಷ್ಣನೂ ಔಟ್ ಆಗಿಬಿಡ್ತಾರೆ, ಬೋಲ್ಡ್ ಎಲ್ಲ ಹಾಕ್ಬಿಡ್ತಾರೆ. ಸೊ 58 ರನ್ನಿಗೆ 4 ವಿಕೆಟು, ಇನ್ನೇನು ಮಾಡ್ತಾರೆ ಇವರು ಅಂತ ಅನ್ನಿಸ್ತಾ ಇತ್ತು. ಆ ಟೈಮಲ್ಲಿ ಕರಣ್ ಮತ್ತು ಜೆ ಕೆ ಅವರು ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಏನಂದರೆ ಅಷ್ಟೊಂದೆಲ್ಲ ಪಾರ್ಟ್ನರ್ಶಿಪ್ ಬರಲ್ಲ ಗುರು, ಕೊನೆವರೆಗೂ ತಗೊಂಡೋಗೋ ಥರ ಪಾರ್ಟ್ನರ್ಶಿಪ್ ಬರಲ್ಲ. ಕರಣ್ ಔಟ್ ಆಗ್ತಾರೆ, ಆಮೇಲೆ ಮಂಜುನಾಥ್ ಅಂತ ಬರ್ತಾರೆ, ಅವರು ಔಟ್ ಆಗ್ತಾರೆ. ಒಂದು ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ 124 ರನ್ 6 ವಿಕೆಟು 17 ಓವರ್ ಆಗಿರುತ್ತೆ. 3 ಓವರ್ಸ್ಗೆ ನಮಗೆ 37 ರನ್ ಬೇಕು. ಈ ಕಡೆ ಜೆ ಕೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ರು ಗ್ಯಾಪಲ್ಲಿ ಅಂತ, ಅವ್ರ ಮೇಲೇ ಎಲ್ಲ ಡಿಪೆಂಡ್ ಆಗಿತ್ತು. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಬಂದಿದ್ರು ಬ್ಯಾಟಿಂಗ್ ಅಂತ. ಸೊ ಈ ಕಡೆ ಜೆ ಕೆ ಅವರು ಬೌಲಿಂಗ್ ನೋಡೋದಾದ್ರೆ ಚೆನ್ನೈ ಕಡೆಯಿಂದ ವಿಕ್ರಾಂತ್ ಚೆನ್ನಾಗಿ ಬೌಲಿಂಗ್ ಮಾಡಿರ್ತಾರೆ. ಬಟ್ ಒಂದು ಓವರಲ್ಲಿ ಆ ಒಂದು 18th ಓವರ್ ಇದೆಯಲ್ಲ, 23 ರನ್ ಹೊಡಿತಾರೆ ಗುರು ಜೆ ಕೆ. ಎಂಥ ಕ್ರೇಜಿ ಬ್ಯಾಟಿಂಗ್ ಅಂದರೆ 2 6 2 4ನೊಂದಿಗೆ 23 ರನ್ಸ್ ಬರುತ್ತೆ ಆ ಓವರಲ್ಲಿ. ಅದು ಮ್ಯಾಚ್ ವಿನ್ನಿಂಗ್ ಓವರ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಒಂದು 23 ಬಂತಲ್ವಾ, ಇನ್ನೇನು 12 ಬಾಲು 14 ರನ್ ಉಳಿತು. ಬಟ್ ಆದರೂ 12 ಬಾಲ್ 14 ರನ್ ಇರಬೇಕಾದ್ರೆ 19th ಓವರು ಆದವ್ ಅಂತ ಬೌಲಿಂಗ್ ಮಾಡ್ತಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಜೆ ಕೆ ಅವ್ರು ವಿಕೆಟು ತೆಗಿತಾರೆ, ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಬಟ್ ಅಂದರೆ ಒಂದು 6 ಬಾಲ್ ಅಲ್ಲ 7 ಬಾಲ್ 9 ರನ್ ಏನೋ ಇರುತ್ತೆ. ಆ ಟೈಮಲ್ಲಿ ಒಂದು ಲೆಗ್ ಸೈಡ್ ಎಲ್ಲ ಬೌಲಿಂಗ್ ಮಾಡ್ತಾರೆ ಗುರು. ಅದು ಒಂಥರ ನಮಗೆ ವರದಾನ ಆದಂಗೆ ಆಯಿತು ಅಂತ. 4 ಬರುತ್ತೆ ಪ್ರತಾಪ್ ಅವ್ರ ಕಡೆಯಿಂದ. ಅಲ್ಲೇ ನನ್ನ ಮಗಂದು ಆಯ್ತು ಬಿಡಪ್ಪ, ಆರಾಮಾಗಿ ಗೆಲ್ತೀವಿ ಅನ್ನಂತಾರೆ. ಯಾಕಂದರೆ 6 ಬಾಲ್ 5 ರನ್ ಹೊಡಿತಾರೆ, ಏನು ತೊಂದರೆ ಇಲ್ಲ, ನಮ್ಮ ಸುದೀಪ್ ಅವರು ಇದ್ದಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಥರ. ಸೊ ಹಂಗೆ ಆಯಿತು, ಸಿಂಗಲ್ ಎಲ್ಲ ತೊಗೊಂಡು ಕೊನೆಯಲ್ಲಿ 2 ಬಾಲ್ 1 ರನ್ ಇತ್ತು. ನಮ್ಮ ಕಿಚ್ಚ ಸುದೀಪ್ ಅವರು ಫಿನಿಶರ್ಸ್ ಆಫ್ ಇನ್ ಸ್ಟೈಲ್ ಅಂತ ಹೇಳ್ಬಿಟ್ಟು
ಬುಕ್ ಅಂತ ಒಂದು 4 ಎಲ್ಲ ಹೊಡಿತಾರೆ. ಸೊ ನಾವು ಫೈನಲ್ಗೆ ತಲುಪಿಬಿಡ್ತೀವಿ ಅಂತ. ಒಂಥರ ಸಕ್ಕದಾಗಿತ್ತು ಗುರು ಮ್ಯಾಚು. ಅಬ್ಬಬ್ಬ, ನಾನು ರೀಪ್ಲೇ ನೋಡಿದಾಗಲೇ ಹಿಂಗಾಗಿತ್ತು. ಲೈವ್ ಎಲ್ಲ ನೋಡಿದವ್ರಿಗಂತೂ ಒಂಥರ ಗೂಸ್ ಬಂಪ್ಸ್ ಬಂದಿರುತ್ತೆ ಅಂತ. ಆಮೇಲೆ ಪ್ಲೇಯರ್ ಆಫ್ ದ ಮ್ಯಾಚ್ ನಮ್ಮ JK ಅವರು ಸೂಪರ್ ನಾಕ್ ಅವ್ರ ಕಡೆಯಿಂದ. ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗು ಚೆನ್ನಾಗಿ ಮಾಡಿಕೊಟ್ಟವ್ರೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಬಟ್ ಸ್ಟಿಲ್ ಒಂಥರ ಚೆನ್ನಾಗಿ ಮಾಡಿಬಿಟ್ಟು ಫೈನಲ್ಗೆಲ್ಲ ಹೋಗಿದ್ದಾರೆ. ಇನ್ನು ಬೆಂಗಳೂರು ಟೈಗರ್ಸ್ ವಿರುದ್ಧ ಈ ಒಂದು ಮ್ಯಾಚಲ್ಲಿ ಸಖತ್ತಾಗಿ ಆಡ್ಬಿಟ್ಟು ಫೈನಲ್ ಗೆದ್ದು CCL ಚಾಂಪಿಯನ್ಸ್, ಈ ಆವೃತ್ತಿಯ ಚಾಂಪಿಯನ್ಸ್ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಆಗಲಿ ಅಂತ ಹಾರೈಸ್ತಾ, ಈ ಒಂದು ಮ್ಯಾಚ್ ನೋಡಿಬಿಟ್ಟು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.